ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಸಂಪುಟ ಕ್ರಾಂತಿ ಫಿಕ್ಸ್. ಸಂಪುಟದಿಂದ ಕಿಕ್ ಆದವರಿಗೂ ಒಲಿಯುತ್ತಾ ಸಚಿವ ಸ್ಥಾನ. ಮತ್ತೆ ಸಂಪುಟಕ್ಕೆ ರೀ ಎಂಟ್ರಿಗೆ ಕೆಎನ್ ರಾಜಣ್ಣ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ನಾಗೇಂದ್ರಗೆ ಸಿಬಿಐ ನೋಟಿಸ್ ನೀಡಿದ ಬೆನ್ನಲ್ಲೇ ರಾಜಣ್ಣ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಸಂಪುಟ ಸೇರುವುದಕ್ಕೆ ಕೆಎನ್ ರಾಜಣ್ಣ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಳೆದುಕೊಂಡ ಸಚಿವ ಸ್ಥಾನವನ್ನ ಪಡೆಯೋದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಅತ್ತ ಸಿಎಂ ಇತ್ತ ಆಪ್ತರನ್ನ ಪದೇ ಪದೇ ಭೇಟಿ ಮಾಡ್ತಾ ಇದ್ದಾರೆ ರಾಜಣ್ಣ ನಾಗೇಂದ್ರಗೆ ಇಡಿ ನೋಟಿಸ್ ಹಿನ್ನೆಲೆ ನನ್ನನ್ನ ಪರಿಗಣಿಸಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಕೆಎನ್ ರಾಜಣ್ಣ. ದೆಹಲಿಯ ಮಟ್ಟದಲ್ಲಿ ತಮ್ಮ ಪರ ಲಾಬಿ ನಡೆಸುವಂತೆ ರಾಜಣ್ಣ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ದೆಹಲಿಗೆ ದೌಡಾಯಿಸ್ತಾ ಇರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅಂಟಿ ಒಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿ ಮೂಲಕ ಲಾಬಿಯನ್ನ ಮಾಡಬೇಕು ಅಂತ ಹೇಳಿ ರಾಜಣ್ಣ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಬಳಿಕ ಕಾಂಗ್ರೆಸ್ನಲ್ಲಿ ಸಂಪುಟ ಕ್ರಾಂತಿ, ಕೈ ನಾಯಕರಲ್ಲಿ ಇದೀಗ ಸಚಿವ ಸ್ಥಾನದ ಫೈಟ್, ಲಾಬಿ ಎಲ್ಲವೂ ಕೂಡ ಶುರುವಾಗ್ತಾ ಇದೆ. ಮತ್ತೆ ಮಂತ್ರಿ ಆಗೋದಕ್ಕೆ ರಾಜಣ್ಣ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೂಲಕ ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಒಂದು ಕಡೆ ನಾಗೇಂದ್ರಗೆ ಸಿಬಿಐ ಶಾಕ್ ಕೊಟ್ಟಿದೆ. ಸೊ ಹಾಗಾಗಿ ರಾಜಣ್ಣ ಅವರು ಇದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ.